ಮೊದಲ ಉಗ್ರಪ್ಪ ಅಂತೇಳಿ MLC ಅವರು MP ಆಗಿ ಕೇಂದ್ರಕ್ಕೆ ಹೋದ ಮೇಲೆ 1 ವರ್ಷ ಬಾಕಿ ಉಳಿದಿತ್ತು. ಆ 1 ವರ್ಷ ಸಲುವಾಗಿ ನಾನು ರಾಜ್ಯಪಾಲರಿಂದ ನಾಮನಿರ್ದೇಶನ, ಸರ್ಕಾರದ ಶಿಫಾರಸು ಮೇರೆಗೆ ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಿ 1 ವರ್ಷ ಸಲುವಾಗಿ ಆಯ್ಕೆಗೊಂಡಿದ್ದೆ. ಆವಾಗ 10 ಕೆಲಸಗಳು ಸಮಾಜದ ಬಗ್ಗೆ, ಪಕ್ಷದ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆರವರು 2ನೇ ಸಲ ನನಗೆ 3 ವರ್ಷಗಳ ಅವಧಿಗಾಗಿ ಶಂಕರ್ ಎಂಬವರಿಂದ ತೆರವಾದಂಥ ಸ್ಥಾನಕ್ಕೆ 3 ವರ್ಷಗಳ ಅವಧಿಗಾಗಿ ನನಗೆ MLC ಮಾಡಿದರು. ನನಗೆ 3 ವರ್ಷ, ಜಗದೀಶ್ ಶೆಟ್ಟರ್ಗೆ 5 ವರ್ಷ, ಬೋಸರಾಜಿಗೆ 1 ವರ್ಷ, ಅವೆಲ್ಲ ತೆರವಾದ ಸ್ಥಾನಗಳಿದ್ದವು. 3 ವರ್ಷನೂ ಕೂಡ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ರೀತಿಯಲ್ಲಿ ಪತ್ರಿಕೆಯಲ್ಲಿ ಕೂಡ ನೀವೆಲ್ಲ ಒಳ್ಳೆಯ ಒಂದು ರೀತಿಯಿಂದ ನನ್ನ ವಿಚಾರಗಳು ಸದನದಲ್ಲಿ ಮಾತಾಡ್ತಕ್ಕಂಥದ್ದು, ಪ್ರತಿಯೊಂದು ಅಂಬೇರ ಚೌಡ ಮೂರ್ತಿ ಸ್ಥಾಪನೆ ಮಾಡೋದಿರ್ಬೋದು, ಗುಲ್ಬರ್ಗ ನಗರದಲ್ಲಿ 100 ಕೋಟಿ ಕೊಟ್ಟರೆ ಸಿಗಲ್ಲ ಅಂಥ ಜಾಗ ನಮಗೆ ಸರ್ಕಾರದಿಂದ ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಬಾಬು ಜಗಜೀವನ್ ರಾಮ್ನವರ ಮೂರ್ತಿ, ಮಹಾತ್ಮ ಗಾಂಧಿಯವರ ಪಕ್ಕ ನಮ್ಮದು ಈಗಾಗಲೇ ಸ್ಥಳವನ್ನು ಕೊಟ್ಟಿದ್ದಾರೆ. ಇವತ್ತು 4 ಗಂಟೆಗೆ ನಾವು ಮತ್ತು ಕಮಿಷನರ್ ಎಲ್ಲ ಕೂಡಿ ಆ ಕೆಲಸದ ಶುರು ಮಾಡ್ತಕ್ಕಂಥದ್ದು. ಆಮೇಲೆ ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂದೆ ಕೂಡ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡೋದು ಕೂಡ ಪ್ರಗತಿ ಹಂತದಲ್ಲಾಗಿ ಸ್ಥಳವನ್ನು ಕೂಡ ಶಿವರಾಜ್ ತಂಗಡಿಯವರು ಮಾನ್ಯ ಮಂತ್ರಿಗಳು ಕೂಡ ಗುರುತಿಸಿದ್ದಾರೆ. ಅದನ್ನು ಕೂಡ ಇಂಥವೆಲ್ಲ ಸಮಾಜಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದು, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥದ್ದು, ಇನ್ನು ಹಲವಾರು ಸಮಸ್ಯೆಗಳು ಕೂಡ ಮಾತಾಡಿದ್ದೀನಿ. ಬೇರೆ ಸಮುದಾಯಗಳ ಬಗ್ಗೆ ಸಂಬಂಧಪಟ್ಟದ ನ್ಯೂನತೆಗಳು, ಸಮಸ್ಯೆಗಳು ಕೂಡ ಮಾತಾಡಿದ್ದೀನಿ. ಸಮಾಜಕ್ಕೆ ಒಳ್ಳೆಯ ಮತ್ತು ರಾಜ್ಯಕ್ಕೆ ಕೂಡ ಪಕ್ಷ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಒಳ್ಳೆಯ ಮಾತಾಡಿದ್ದೀನಿ. ನಾನು 3 ವರ್ಷ ಮುಂದೆ ಮೊದಲಿಗೆ 1 ವರ್ಷ 4 ವರ್ಷ ನಂದು ಅವಧಿ ಪೂರ್ಣ ಆಗಿಲ್ಲ. ಅದಕ್ಕಾಗಿ ನಾನು ಮನವಿ ಮಾಡೋದೇನಪ್ಪ ಅಂದರೆ, ಪ್ರತಿಯೊಬ್ಬರಿಗೆ ಏನು 6 ವರ್ಷದ ಪೀರಿಯಡ್ ಇರ್ತದೆ ಆ ಮಾದರಿ ನನ್ನೂ ಕೂಡ ಇನ್ನೊಂದು ಸಲ ಅವಕಾಶ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ. भारत माता की जय, बोलो भारत माता की जय, भारतीय जनता पक्ष के जय वागली, भारतीय जनता पक्ष के जय वागली, ಯಡಿಯೂರಪ್ಪ ಸಾಹೇಬರಿಗೆ ಜಯ ವಾಗಲಿ, ಯಡಿಯೂರಪ್ಪ ಸಾಹೇಬರಿಗೆ. 1 ಸೆಕೆಂಡ್ ನವೀನ್ ಅವರಿಗೆ ಜಯ ವಾಗಲಿ, BS ಯಡಿಯೂರಪ್ಪ ಅವರಿಗೆ ಜಯ ವಾಗಲಿ, BS ಯಡಿಯೂರಪ್ಪ ಅವರಿಗೆ ಜಯ ವಾಗಲಿ, ರಾಜ್ಯಾಧ್ಯಕ್ಷ BO ವಿಜೇಂದ್ರ ಅವರಿಗೆ ಜಯ ವಾಗಲಿ, ರಾಜ್ಯಾಧ್ಯಕ್ಷ BO ವಿಜೇಂದ್ರ ಅವರಿಗೆ ಜಯ ವಾಗಲಿ. बोलो भारत माता की जय, बोलो भारत माता की जय. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸು ಮಾಡಿದ ನರೇಂದ್ರ ಮೋದಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸು ಮಾಡಿದ ಅಮಿತ್ ಶಾ ಅವರಿಗೆ ಜಯ ವಾಗಲಿ, ನಿತಿನ್ ನವೀನ್ ಜಿ ಅವರಿಗೆ ಜಯ ವಾಗಲಿ, ಅಮಿತ್ ಶಾ ಮೋದಿ 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 ವಿಜೇಂದ್ರ ಅಣ್ಣ ಅವರಿಗೆ, ಪಶ್ಚಿಮ ಬಂಗಾಳ ಜನತೆಗೆ